ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಉಳ್ಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA ಸೆಕೆಂಡ್ ಸೆಮ್ SCP ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಅಂಶ ಯಾವುದಂದ್ರೆ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿನ ವಿಧಾನಗಳು ಅಥವಾ ರಾಷ್ಟ್ರೀಯ ಆದಾಯದ ಮಾಪನದ ವಿಧಾನಗಳು. ಇದಕ್ಕೆ ಮೆಥಡ್ಸ್ ಆಫ್ ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಅಂದ್ರೆ ರಾಷ್ಟ್ರೀಯ ಆದಾಯ ಮಾಪನ ಮಾಡಬೇಕಾದ್ರೆ ಏನೇನು ವಿಧಾನಗಳನ್ನು ಕೈಗೊಳ್ತಾರೆ. ಅದಕ್ಕಿಂತ ಪ್ರಥಮವಾಗಿ ರಾಷ್ಟ್ರೀಯ ಆದಾಯ ಅಂದ್ರೆ ಏನು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ರಾಷ್ಟ್ರೀಯ ಆದಾಯ ಅಂದ್ರೆ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ನಾವಿಲ್ಲಿ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅಂದ್ರೆ ಒಂದು ರಾಷ್ಟ್ರ ಅಥವಾ ಒಂದು ದೇಶ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನ ನಾವೇನಂತ ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಇನ್ನು ರಾಷ್ಟ್ರೀಯ ಆದಾಯವನ್ನು ಯಾವ ರೀತಿ ಮಾಪನ ಮಾಡ್ತಾರ ಅಂದ್ರೆ ಯಾವ್ಯಾವ ವಿಧಾನಗಳಲ್ಲಿ ಕೈಗೊಳ್ಳಲಾಗ್ತದ ಅನ್ನೋದನ್ನ ಈಗ ವಿವರಿಸ್ತಾ ಹೋಗ್ತೀನಿ. ಇನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರಕ್ಕೆ ವಿಶೇಷವಾದ ಮಹತ್ವ ಕೊಡಕತ್ತಾವ ಅಂತ ಹೇಳ್ತಾರೆ. ಯಾಕಂದ್ರೆ ರಾಷ್ಟ್ರೀಯ ಆದಾಯದ ಮಾಪನದಿಂದ ಅನೇಕ ಅನುಕೂಲಗಳು ಲಭ್ಯವಾಗ್ತಾ ಇದ್ದಾವೆ. ಆದ್ದರಿಂದ ಅದನ್ನು ಅಳೆಯಲು ದೇಶಗಳಿಂದ ಕೂಡ ಮುಂದಾಗ್ತಾ ಇದ್ದಾವ ಅಂತ ಹೇಳ್ತಾರೆ. ಅಂದ್ರೆ ರಾಷ್ಟ್ರೀಯ ಆದಾಯ ಎಳೆಯುವುದರಿಂದ ಕೂಡ ಬಹಳಷ್ಟು ಅನುಕೂಲತೆಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಪ್ರತಿಯೊಂದು ರಾಷ್ಟ್ರ ಕೂಡ ರಾಷ್ಟ್ರೀಯ ಆದಾಯದ ಮಾಪನವನ್ನಲ್ಲಿ ಮಾಡತಕ್ಕಂಥದ್ದು ಕಂಡು ಬರ್ತದೆ. ಅದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಯಾವುದು? ಪ್ರಮುಖವಾಗಿ 3 ವಿಧಾನಗಳು ಬರ್ತಾವೆ. ಅದರಲ್ಲಿ ಒಂದೇದು ಉತ್ಪನ್ನದ ವಿಧಾನದ, ಅದಕ್ಕೆ ಪ್ರಾಡಕ್ಟ್ ಮೆಥಡ್ ಅಂತ ಕರಿತೀವಿ. ಈ ವಿಧಾನದ ಮೂಲಕ ಕೂಡ ರಾಷ್ಟ್ರೀಯ ಆದಾಯವನ್ನ ಉತ್ಪಾದನೆ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಲಾಗ್ತದೆ. ಅಂದ್ರೆ ಒಂದು ಗೊತ್ತಾದ ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಕಂಡುಹಿಡಿಯುವುದರ ಮೂಲಕ ಈ ವಿಧಾನದಲ್ಲಿ ಅಂತಿಮ ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡಲಾಗ್ತದೆ. ಇದು ಉತ್ಪನ್ನ ವಿಧಾನಗಳ ಮೂಲಕ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕಲಾಗ್ತದೆ. ರಾಷ್ಟ್ರೀಯ ಆದಾಯದ ವಿವಿಧ ಉತ್ಪಾದನಾ ಕ್ಷೇತ್ರಗಳಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮೊದಲಾದ ಲೆಕ್ಕ ಹಾಕಿ ನಂತರ ಅವುಗಳ ಒಂದು ಸೂಕ್ತ ಮೌಲ್ಯವನ್ನು ನೀಡಿ ಲೆಕ್ಕ ಹಾಕಲಾಗ್ತದೆ. ಈ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕುವಾಗ ತುಂಬಾ ಎಚ್ಚರ ವಹಿಸಬೇಕಾಗ್ತದೆ. ಯಾಕಂದ್ರೆ ಸರಕುಗಳ ಮೌಲ್ಯವನ್ನು ದ್ವಿಗಣನೆಯನ್ನು ತಪ್ಪಿಸಲು ಕೇವಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಮಾತ್ರ ಪರಿಗಣಿಸಲಾಗ್ತದೆ. ಅಂದ್ರೆ ಒಂದು ಸರಕು ಸೇವೆಯನ್ನು ನಾವಿಲ್ಲಿ ಲೆಕ್ಕಾಚಾರ ಹಾಕಿದ್ವಿ ಮತ್ತು ಅದನ್ನ ರಿಪೀಟ್ ಆಗದೆ ಅಂತ ನೋಡ್ಕೊಳ್ಳೋದಕ್ಕೂ ಕೂಡ ಬಹಳ ಎಚ್ಚರ ವಹಿಸಬೇಕಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ದ್ವಿಗಣನೆಯ ಸಮಸ್ಯೆ ಅಂತ ಕರಿತೀವಿ. ಒಮ್ಮೆ ಲೆಕ್ಕಾಚಾರ ಹಾಕಿರ್ತಕ್ಕಂಥ ಸರಕು ಸೇವೆಯನ್ನು ಮತ್ತೊಮ್ಮೆ ಲೆಕ್ಕಾಚಾರ ಹಾಕದೇ ಇರತಕ್ಕಂಥ ಒಂದು ಮುನ್ನೆಚ್ಚರಿಕೆ ವಹಿಸ್ತಕ್ಕಂಥದ್ದು. ಹಾಗಾಗಿ ಉತ್ಪನ್ನದ ವಿಧಾನ ಕೂಡ ಈ ರೀತಿ ಯಾಕಂಡು ಬರ್ತದೆ. ಇದು 1ನೇ ವಿಧಾನ. ಅಂದ್ರೆ ಈ ವಿಧಾನದ ಮೂಲಕ ಕೂಡ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಲಾಗ್ತದೆ. ಈಗಾಗಲೇ ಹೇಳಿದ್ರು. ಅಂದ್ರೆ ಒಂದು ಗೊತ್ತಾದ ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಇಲ್ಲಿ ಕಂಡುಕೊಳ್ಳಲಾಗ್ತದೆ. ಇದಕ್ಕೆ ನಾವು ಉತ್ಪನ್ನದ ವಿಧಾನ ಅಂತ ಕರಿತೀವಿ. ಇದು ಬಹಳ ಮುಖ್ಯವಾಗಿರತಕ್ಕಂಥ ಪ್ರಥಮ ಒಂದು ಅಂಶ. ಇನ್ನು 2ನೇ ವಿಧಾನ ಯಾವುದು? ಆದಾಯದ ವಿಧಾನ. ಇದಕ್ಕೆ ಇನ್ಕಮ್ ಮೆಥಡ್ ಅಂತ ಕರಿತೀವಿ. ಅಂದ್ರೆ ಆದಾಯದ ವಿಧಾನದ ಮೂಲಕ ಕೂಡ ರಾಷ್ಟ್ರೀಯ ಆದಾಯವನ್ನ ಇಲ್ಲಿ ಲೆಕ್ಕಾಚಾರ ಮಾಡಲಾಗ್ತದೆ. ಅಂದ್ರೆ ಯಾವ ರೀತಿ? ಈ ಆದಾಯದ ವಿಧಾನದ ಪ್ರಕಾರ ವಿವಿಧ ಉತ್ಪಾದನಾಂಗಗಳಾಗಿರ್ತಕ್ಕಂಥದ್ದು. ಅಂದ್ರೆ ಉತ್ಪಾದನೆಗಳಂದ್ರೆ ಯಾವ ರೀ? ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಈ ವಾರ್ಷಿಕ ಪ್ರತಿಫಲವಾಗಿ ನಾವೇನ್ ಕೊಡ್ತೀವಿ? ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭಗಳನ್ನ ಕೊಡಲಾಗ್ತದೆ. ಇವುಗಳನ್ನು ಒಟ್ಟು ಸೇರಿಸುವುದರಿಂದ ಕೂಡ ರಾಷ್ಟ್ರೀಯ ಆದಾಯ ದೊರೀತದ ಅಂತ ಹೇಳ್ತಾರೆ. ಅಂದ್ರೆ ಉತ್ಪಾದನಾಂಗಗಳಿಗೆ ಕೊಡ್ತಕ್ಕಂಥ ಪ್ರತಿಫಲವನ್ನ ಇಲ್ಲಿ ಒಟ್ಟಾರೆಯಾಗಿ ಸೇರಿಸಿದಾಗ ನಮಗೆ ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಿಯಕಾಗ್ತದೆ. ಅದಕ್ಕೆ ನಾವು ಆದಾಯದ ವಿಧಾನ ಅಂತ ಕರಿತೀವಿ. ಅಂದ್ರೆ ಭೂಮಿಗೆ ಏನ್ ಕೊಡ್ತೀರಿ? ಗೇಣಿ ಕೊಡ್ತೀರಿ, ಶ್ರಮಕ್ಕೆ ಕೂಲಿ ಕೊಡ್ತೀವಿ, ಬಂಡವಾಳಕ್ಕೆ ಬಡ್ಡಿ ಕೊಡ್ತೀವಿ, ಸಂಘಟನೆಗೆ ಲಾಭಾಂಶವನ್ನ ಕೊಡ್ತೀವಿ. ಇವನ್ನೆಲ್ಲ ಸೇರಿಸುವುದರಿಂದ ಕೂಡ ನಮ್ಗೆ ರಾಷ್ಟ್ರೀಯ ಆದಾಯ ದೊರೀತದ. ಅಂದ್ರೆ ಎಲ್ಲ ವ್ಯಕ್ತಿಗಳು ವಿವಿಧ ರೂಪಗಳಲ್ಲಿ ಗಳಿಸುವ ಒಟ್ಟು ಆದಾಯವನ್ನ ಸೇರಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು ಯಾವ್ದ್ರಿ? ರಾಷ್ಟ್ರೀಯ ಆದಾಯವನ್ನ ಪಡೆಯಲಾಗ್ತದ. ಆದಾಯದ ವಿಧಾನದಲ್ಲಿ ಮಾಪನ ಮಾಡಲಾಗ್ತದ. ರಾಷ್ಟ್ರೀಯ ಆದಾಯ ವಿವಿಧ ಉತ್ಪಾದನಾಂಗಗಳ ನಡುವೆ ಆದಾಯ ಹೇಗೆ ಹಂಚಿಕೆ ಹೋಗ್ತದೆ ಎಂಬುದನ್ನು ಕೂಡ ತಿಳಿಸ್ತದೆ. ಹಾಗಾಗಿ ಆದಾಯದ ವಿಧಾನದಲ್ಲಿ ಸರ್ಕಾರದಿಂದ ಜನರಿಗೆ ಇಲ್ಲಿ ಹಲವಾರು ರೀತಿಯ ಒಂದಿಷ್ಟು ಅಂಶಗಳು ಕೂಡ ದೊರೀತಾವೆ. ವಿಧವಾ ವೇತನ, ನಿರುದ್ಯೋಗ ಭತ್ಯೆ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಮುಂತಾದ ರೂಪಗಳಲ್ಲಿ ಕೂಡ ಕೊಡಲಾಗ್ತದೆ. ಈ ವರ್ಗಾವಣೆ ಗಳಿಕೆಯನ್ನ ಸೇರಿಸಬಾರದು ಅಂತ ಹೇಳ್ತಾರೆ. ಅಂದ್ರೆ ರಾಷ್ಟ್ರೀಯ ಆದಾಯವನ್ನ ಕಂಡುಹಿಡಿಬೇಕಾದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ? ಇವುಗಳನ್ನು ಯಾವುದೇ ರೀತಿಯಾಗಿ ಪರಿಗಣಿಸಂಗಿಲ್ಲ. ವಿಧವಾ ವೇತನ ಆಗ್ಲಿ, ವೃದ್ಧಾಪ್ಯ ವೇತನ ಆಗ್ಲಿ, ಅದೇ ರೀತಿ ನಿರುದ್ಯೋಗ ಭತ್ಯೆಗಳಾಗ್ಲಿ, ಇವೆಲ್ಲ ಸರ್ಕಾರ ಏನದು ಕೊಡ್ತಕ್ಕಂಥದ್ದು ಫ್ರೀಯಾಗಿ ಕೊಟ್ಟಿರ್ತದೆ. ಹಾಗಾಗಿ ಇವುಗಳನ್ನು ಯಾವುದನ್ನು ಕೂಡ ರಾಷ್ಟ್ರೀಯ ಆದಾಯದಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನ ನಾವಿಲ್ಲಿ ಏನ್ ಮಾಡ್ತೀವಿ? ಪರಿಗಣಿಸಬಾರದು. ಹಾಗಿದ್ದಾಗ ಮಾತ್ರ ಆದಾಯದ ವಿಧಾನ ಇಲ್ಲಿ ನಮ್ಗೇನಾಗ್ತದೆ? ಇಲ್ಲಿ ಕಂಪ್ಲೀಟ್ ಆಗ್ತದ ಅಂತ ಹೇಳ್ತಾರೆ. ಹಾಗಾಗಿ ಆದಾಯದ ವಿಧಾನದಲ್ಲಿ ಕೂಡ ಯಾವುದನ್ನು ಕೂಡ ನಾವಿಲ್ಲಿ ಏನ್ ಮಾಡ್ತೀವಿ? ಸೇರ್ಪಡೆಗೊಳಿಸಂಗಿಲ್ಲ ಅಂತ ಹೇಳ್ತಾರೆ. ಇದು 2ನೇ ವಿಧಾನ.
ಇನ್ನು ಕೊನೆಯದಾಗಿ ಅದರಾಗ ಬರತಕ್ಕಂಥದ್ದು ವೆಚ್ಚದ ವಿಧಾನ, ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತೀವಿ. ಒಂದು ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಿಬೇಕಾದ್ರೆ ಈ ವಿಧಾನವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ತೆಗೆದುಕೊಳ್ತಾರೆ. ಈ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಒಟ್ಟು ರಾಷ್ಟ್ರೀಯ ವೆಚ್ಚದ ಮೂಲಕ ಅಳೆಯಲಾಗ್ತದೆ. ಈ ವಿಧಾನದ ಪ್ರಕಾರ ಜನರು ಅನುಭೋಗದ ವೆಚ್ಚ, ಹೂಡಿಕೆದಾರರ ವೆಚ್ಚ ಹಾಗೂ ಸರ್ಕಾರದಿಂದ ವೆಚ್ಚಗಳನ್ನು ಒಟ್ಟಿಗೆ ಸೇರಿಸಿದಾಗ ರಾಷ್ಟ್ರೀಯ ಆದಾಯವನ್ನು ಪಡೆಯಲಾಗ್ತದೆ. ಅಂದ್ರೆ ಈ ವಿಧಾನದಲ್ಲಿ ಎಲ್ಲ ರೀತಿಯ ವೆಚ್ಚಗಳನ್ನು ಕೂಡ ಪರಿಗಣಿಸಲಾಗ್ತದೆ. ರಾಷ್ಟ್ರೀಯ ಆದಾಯವನ್ನು ಪಡೆಯಲಾಗ್ತದೆ. ಜನರು ಮಾಡಿದ ಉಳಿತಾಯ ಮುಂತಾದ ಹೂಡಿಕೆಗಳಿಂದ ಅನುಭೋಗದ ವೆಚ್ಚ, ಉಳಿತಾಯಗಳು ಒಟ್ಟು ಸೇರಿಸಿದರೆ ರಾಷ್ಟ್ರೀಯ ವರಮಾನ ದೊರೆಯುತ್ತದೆ. ಇಲ್ಲಿ ಉಳಿತಾಯಗಳು ಬಂತು, ವೆಚ್ಚಗಳು ಬಂತು, ಪ್ರತಿಯೊಬ್ಬರು ಮಾಡತಕ್ಕಂಥ ವೆಚ್ಚ, ಸರ್ಕಾರ ಮಾಡತಕ್ಕಂಥ ವೆಚ್ಚ ಎಲ್ಲವನ್ನು ಸೇರಿಸಿದಾಗ ಸಿಗ್ತಕ್ಕಂಥದ್ದೇ ರಾಷ್ಟ್ರೀಯ ಆದಾಯ ಅಂತ ಕರೀತಾರೆ. ಹಾಗಾಗಿ ಇವುಗಳನ್ನು ಒಟ್ಟಾಗಿ ಸೇರಿಸುವುದರಿಂದ ರಾಷ್ಟ್ರೀಯ ವರಮಾನ ಕೂಡ ದೊರೆಯುತ್ತದೆ. ಇದು ಒಂದು. ಆಮೇಲೆ ಈ ಮೇಲೆ ತಿಳಿಸಿದ 3 ವಿಧಾನಗಳು ಯಾವುದೇ ಒಂದು ವಿಧಾನದ ಪರಿಪೂರ್ಣವಲ್ಲದ ಕಾರಣ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ 2 ಅಥವಾ ಅದಕ್ಕಿಂತ ಹೆಚ್ಚಿನ ವಿಧಾನಗಳನ್ನು ಸಂಯೋಜಿಸುವುದು ರೂಢಿಯಲ್ಲೈತಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ರಾಷ್ಟ್ರೀಯ ಆದಾಯ ಕಂಡುಹಿಡಿಬೇಕಾದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಏನ್ ಮಾಡ್ತಾರೆ, ಅಂಶಗಳನ್ನು ಸಂಯೋಜಿಸುವುದರ ಮೂಲಕ ರಾಷ್ಟ್ರೀಯ ಆದಾಯವನ್ನು ಇಲ್ಲಿ ಕಂಡುಕೊಳ್ಳಲಾಗ್ತದ ಅಂತ ಹೇಳ್ತಾರೆ. ಇದು ಬಹುಮುಖ್ಯವಾದ ಒಂದು ಅಂಶವಾಗಿದೆ. ಇದು 5 ಅಂಕದ ಮಹತ್ವದ ಪ್ರಶ್ನೋತ್ತರ ಕೂಡ ಹಾಗೆ ಕಂಡು ಬರತಕ್ಕಂಥದ್ದು ಯಾವುದು, BS ಸೆಕೆಂಡ್ ಸೆಮ್ SEP ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯದಲ್ಲಿ ಬರತಕ್ಕಂಥ ಪ್ರಮುಖ ಅಂಶ ಯಾವ್ದ್ರಿ, ರಾಷ್ಟ್ರೀಯ ಆದಾಯದ ಮಾಪನದ ವಿಧಾನಗಳು, ಮೆಥಡ್ಸ್ ಆಫ್ ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್ ಬಹುಮುಖ್ಯವಾದ ಅಂಶವಾಗೈತಿ ಅಂತ ಹೇಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.